ಕರ್ನಾಟಕ ರಾಜ್ಯ ಕಮ್ಮಾರ ಸಂಘದ ವತಿಯಿಂದ ವಾರ್ಷಿಕ ಸಾಮಾನ್ಯ ಸಭೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕರ್ನಾಟಕ ರಾಜ್ಯ ಕಮ್ಮಾರ ಸಂಘದ ವತಿಯಿಂದ ದಾವಣಗೆರೆಯಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ನಡೆಸಿದ್ದು, ಸಮುದಾಯದ ಅಗಲಿದ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಪಾವತಿಯಾದ ಸ್ಥಾನಗಳಿಗೆ ಮರು ಆಯ್ಕೆ ನಡೆಯಿತು. ನಂತರ ಮಹಾಶರಣ ಕಮ್ಮಾರ ಕಲ್ಲಯ್ಯ ಜಯಂತಿಯನ್ನು ಪ್ರತಿ ವರ್ಷದ ಜನವರಿ 19ರಂದು ಆಚರಿಸಲು ಸಭೆಯಲ್ಲಿ ಅಂಗೀಕರಿಸಲಾಯಿತು. ಇನ್ನು ಈ ಸಭೆಯಲ್ಲಿ ರಾಜ್ಯದ ಎಲ್ಲ ಭಾಗದ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಹನುಮಂತಯ್ಯ, ಕೆಪಿ ನಾಗೇಂದ್ರ, ಕೆಪಿ ಶಿವಣ್ಣ, ಮಂಜುನಾಥ್ ಕಮ್ಮಾರ್, ಕೆಟಿ ಹನುಮಂತಯ್ಯ, ಜೆಎಸ್ ಕಮ್ಮಾರ್, ಯಮನಪ್ಪ ಕಮ್ಮಾರ್, ನಾಗರಾಜು ಟಿ, ಗೋವಿಂದರಾಜು ಆರ್, ರಘುನಂದನ್ ಟಿಆರ್ ಹಾಗೂ ಮಹಿಳಾ ಘಟಕದ ಸದಸ್ಯರು ಭಾಗವಹಿಸಿದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಮಾತಾಡಿ. ನಾನು ಮಂಜಣ್ಣ ಕಮ್ಮಾರ್, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟ, ತುಮಕೂರು. ಈ ನಮ್ಮ ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟವು ಬೆಂಗಳೂರಿನಿಂದ ಬೀದರ್ವರೆಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಎಲ್ಲ ಜಿಲ್ಲೆಗಳಲ್ಲೂ ಒಬ್ಬೊಬ್ಬ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಲ್ಲಿ ಸಫಲವಾಗ್ತಾ ಬರ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಈ ದಿನ ದಾವಣಗೆರೆ ಕೇಂದ್ರ ಬಿಂದುವಿನಲ್ಲಿ ಶ್ರೀ ಕೆಪಿ ಶಿವಣ್ಣವರವರ ಮನೆ ಹತ್ತಿರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲ ಜಿಲ್ಲೆಯವರು ಬಂದಿದ್ದರು. ಇವತ್ತು ಅತ್ಯಾಧುನಿಕವಾಗಿ ಒಳ್ಳೆಯ ತೀರ್ಮಾನವನ್ನು ಕೈಗೊಂಡಿದ್ದು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಮಹಾಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಜನವರಿ 19ನೇ ತಾರೀಕು ಆಚರಣೆ ಮಾಡಬೇಕೆಂದು ಎಲ್ಲರೂ ಸರ್ವದಲ್ಲೂ ಸಮ್ಮತದಿಂದ ಒಪ್ಪಿ ಆಚರಣೆಗೆ ತರಲು ನಿರ್ಧಾರ ಮಾಡಿದ್ದೇವೆ. ಇದು ಒಂದು ಹೊಸ ಆಯಾಮ. ಇದನ್ನು ಕೂಡ ಪ್ರತಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತೇಳಿ ಮಹಾಶರಣ ಕಮ್ಮಾರ ಕಲ್ಲಯ್ಯನವರ ಒಂದು ಫೋಟೋ ಮತ್ತು ಕಮ್ಮಾರ ಕಲ್ಲಯ್ಯನವರ ಗ್ರಂಥವನ್ನು ಕೊಡುಗೆಯಾಗಿ ಈ ಒಂದು ಒಕ್ಕೂಟದ ವತಿಯಿಂದ ನೀಡಲಾಗಿದೆ. ಅದನ್ನು ಪ್ರತಿಯೊಬ್ಬರು ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕು. ಜೊತೆಗೆ ಈ ಸಾರಿ ನಡೀತಕ್ಕಂಥ ನಿಟ್ಟಲಹಳ್ಳಿಯ ನಮ್ಮ ಶ್ರೀಮಠದಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹೆಚ್ಚು ಹೆಚ್ಚು ಜನ ಬಂದು ಶ್ರೀಮಠವನ್ನು ಏಳಿಗೆಗೆ ತರಬೇಕು ಅಂತೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಉಳಿದಂಥ ಜಿಲ್ಲೆಗಳಲ್ಲಿ ಸಂಘಟನೆಗಳಾಗಿರ್ತಕ್ಕಂಥ ಉಳಿದ ಜಿಲ್ಲೆಗಳಲ್ಲಿ ನಾವೆಲ್ಲ ಪ್ರವಾಸ ಮಾಡಿ ಸಂಘಟನೆಗಳನ್ನು ಸಂಘಟಿಸಿ ಈ ಒಂದು ಒಕ್ಕೂಟವನ್ನು ಬಲಪಡಿಸಿ ಸರ್ಕಾರದಿಂದ ಸರ್ಕಾರೇತರ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ನಾವು ಸಫಲನಾಗಿಸಬೇಕು, ಕಮ್ಮಾರನ್ನು ಒಗ್ಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ. ಇದಕ್ಕೆಲ್ಲರ ಒಂದು ಸಹಕಾರ ಇದೆ. ಬಹಳ ಶಾಂತಿಯುತವಾಗಿ, ಸೌಹಾರ್ದವಾಗಿ ಒಂದು ನಮ್ಮ ಜಿಲ್ಲಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ವಿ. ನಮ್ಮ ಗೋಣಪ್ಪ ಕಮ್ಮಾರವನ್ನು ವಿಜಯನಗರ ಜಿಲ್ಲೆಯಿಂದಲೂ, ಯಾದಗಿರಿಯಿಂದ ಶ್ರೀ ರವಿಕುಮಾರನವನ್ನು, ಹೀಗೆ ಅನೇಕ ಜಿಲ್ಲೆಗಳಿಂದ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು, ಇನ್ನೂ ಉಳಿದಂಥ ಜಿಲ್ಲೆಗಳನ್ನು ಹಂತ ಹಂತವಾಗಿ ನಾವು ಮೇಲ್ದರ್ಜೆಗೇರಿಸಿ ಈ ಒಂದು ಒಕ್ಕೂಟವನ್ನು ಬಲಪಡಿಸ್ತೀವಿ ಅಂತೇಳಿ ಪ್ರಮಾಣೀಕರಿಸುತ್ತಾ ಈ ಒಂದು ಒಕ್ಕೂಟಕ್ಕೆ ಶಕ್ತಿನ ತುಂಬಲು ನಾವೆಲ್ಲರೂ ಸಫಲರಾಗಿದ್ದೇವೆ. ಈ ಕಾರಣಕರ್ತ ಎಲ್ಲ ನನ್ನ ಕಮ್ಮಾರ ಸಮುದಾಯಕ್ಕೆ ವಂದನೆಗಳನ್ನು ತಿಳಿಸುತ್ತೇನೆ. ಜೈ ಕಾಳಿಕಮ್ಮಾತೆ. ಕರ್ನಾಟಕದ ಎಲ್ಲ ಕಮ್ಮಾರ ಸಮಾಜದ ಬಾಂಧವರಿಗೆ ಪೂರ್ವಕವಾದ ವಂದನೆಗಳನ್ನು ಹೇಳುತ್ತಾ, ಈ ದಿನ ಅಂದರೆ ದಿನಾಂಕ 29/12/2024 ದಾವಣಗೆರೆಯಲ್ಲಿ ನಾವು ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಏನಂದರೆ ಇದರಲ್ಲಿ ಏನಂದರೆ ಹೊಸದಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದಾಗಿಯೂ ಮತ್ತು ಈ ಇರೋವಂಥ ಒಂದು ಸಂಘನ ಹೇಗೆ ಇನ್ನೂ ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕಂತನೂ, ಮತ್ತು ನಾವು ಸರ್ಕಾರದಿಂದ ಏನೇನು ನಾವು ಸವಲತ್ತು ಪಡಿಬೇಕಂತನೂ, ಮತ್ತು ನಮ್ಮ ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ಬಿಟ್ಟು ಮುಂದೆ ಬರಬೇಕು, ಅವರು ಸಹ ಇದರಲ್ಲಿ ಭಾಗವಹಿಸ್ಬೇಕಂತಲೂ ಎಲ್ಲ ಒಟ್ಟಾರೆಯಾಗಿ ತೀರ್ಮಾನ ತಗೊಂಡಿದ್ದೀವಿ. ಜೈ ಕಾಳಿಕಾದೇವಿ, ಜೈ ಕಮ್ಮಾರ.